ಹೌದು, ಎಲ್ಲನೂ ವಿವರ ಇದೆ ನೋಡಿರಿ. ನಾವು ಯಾವುದನ್ನು ಇದರಲ್ಲಿ ಮಾತಾಡೋದಿಲ್ಲ. ಈಗ ನೀವು ಈ ಅನುಬಂಧವನ್ನು ನೋಡಿದರೆ ಇಲ್ಲಿ ನೋಡಿ, ಅನುಬಂಧ ಕಾಣಿಸ್ತದೆ ನಿಮಗೆ. ಅನುಬಂಧ ಇದು ಸರ್ಕಾರದವರು ಅಂದರೆ ರೆವೆನ್ಯೂ ಕಮಿಷನರು ಏನೊಂದು ಆದೇಶದ, ಹೈಕೋರ್ಟ್ದ ಆದೇಶದ ಪ್ರಕಾರ ಏನೊಂದು ತನಿಖೆ ಮಾಡಿದ್ದಾರೆ. ಅದರ ಪ್ರಕಾರ ಸರ್ವೆ ನಂಬರ್ 7, ಸರ್ವೆ ನಂಬರ್ 8, ಪ್ರತಿಯೊಂದು ಸರ್ವೆ ನಂಬರ್ ಒಳಗೆ ನಿಮ್ಗೆ ಕಾಣಿಸ್ತದೆ HD ಕುಮಾರಸ್ವಾಮಿ ಅಂತ ಎಷ್ಟೆಲ್ಲ ಮಾಡಿದ್ದಾರೆ ಅನ್ನೋದು ವಿವರಗಳಿವೆ. ಆಮೇಲೆ CN ಮಂಜುನಾಥ್, ಈಗೇನವರು MP ಇದ್ದಾರೆ BJP ಇದು, ಅವರು ಎಷ್ಟು ಮಾಡಿದ್ದಾರೆ. ಆಮೇಲೆ ನೀವು ಎಷ್ಟೊಂದು HD ಕುಮಾರಸ್ವಾಮಿ ಅವರೆಲ್ಲ ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇವೆ. ಆಮೇಲೆ ಮಂಜುನಾಥ್ ಅವ್ರದ್ದು ಬೇರೆ ಬೇರೆ ಕಾಣಿಸ್ತದೆ. ಆಮೇಲೆ DC ತಮ್ಮಣ್ಣ ಅವರ ಹೆಂಡತಿ KG ಪ್ರಮೀಳಾ ಅವರು, ಶ್ರೀಮತಿ ಅವರು, ಆಮೇಲೆ ಅವರ ಮಗ, ಅವರು ಮಗಳು, ಯಾರ್ಯಾರು ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋದನ್ನು ಎಲ್ಲವನ್ನು ಸ್ಪಷ್ಟ, ಅವ್ರ ಬ್ರದರ್ ಹೆಂಡತಿ ಸುನಂದ, ಇದೆಲ್ಲ ವಿವರ ಇದೆ. ಇವಷ್ಟು ಸರ್ವೆ ನಂಬರ್ಸ್ ಏನು ಅವ್ರು ಕೊಟ್ಟಿದ್ದಾರೆ, 7, 8, 9, 10, 16, 17, 79, ಅದನ್ನು ಟೋಟಲ್ ಮಾಡಿದರೆ 71 acres 20. ಇದನ್ನು ನಾವು ಕೋರ್ಟಿಗೆ ಹೇಳಿದ್ದೇವೆ, ಅವರು ಇದರ ಪ್ರಕಾರ ಮಾಡಿದ್ದೇವೆ. ಅವ್ರದ್ದು ಏನರೇ ಬೇರೆ ಇದ್ದರೆ ಹೇಳಿ ಅಂತ. ಸರ್, ಈಗ 1985ರಲ್ಲಿ ನಾನು ಹಂಚಿಕೆದಾರನಾಗಿದ್ದಾಗ ಕಷ್ಟಪಟ್ಟು ತಗೊಂಡಿರೋ ಜಮೀನು ಅಂತೇಳಿ ಯಾವಾಗಲೂ ಕೂಡ ಕುಮಾರಸ್ವಾಮಿ ಅವರು ಹೇಳ್ಕೊಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಒತ್ತುವರಿ ಆಗಿದೆ ಹೇಗೆ ಅಂತ ನೋಡ್ರಿ, ನೀವು ಕೂಡ ಕೆಲವು ಬೇಸಿಕ್ ವಿಷಯಗಳನ್ನು ತಿಳಿದುಕೊಂಡಿರಬೇಕು. ಇದು ಖಾತ್ರಿಯಾಗಿ 100% ಗೋಮಾಳ ಜಮೀನಿದೆ, ಇದರೊಳಗೆ ಏನೂ ಡೌಟ್ ಇಲ್ಲ. ಯಾರೋ ಸರ್ಕಾರದ ಉನ್ನತ ಅಧಿಕಾರಿ ಮಾಡಿದ ತನಿಖೆ ಪ್ರಕಾರ ಗೋಮಾಳ ಜಮೀನೇನಿದೆಯಲ್ಲ ಅದನ್ನು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ. ನಿರ್ಗತಿಕರಿಗೆ, ಯಾರು ತುಂಬ ಕಷ್ಟದೊಳಗಿರ್ತಾರೆ ಅವರಿಗೆ ಮಾತ್ರ ಕೊಡಬೇಕು. ಅಂಥ 20 ಎಕರೆಗಿಂತಲೂ ಜಾಸ್ತಿ ಕುಮಾರಸ್ವಾಮಿಯವರು ಕೊಟ್ಟಿದ್ದಾರೆ. ಅವರ ಚಿಕ್ಕಮ್ಮ ಸಾವಿತ್ರಮ್ಮ ಅವರಿಗೂ ಕೊಟ್ಟಿದ್ದಾರೆ. CN ಮಂಜುನಾಥ್ ಅವ್ರದ್ದಿದೆ, DC ತಮ್ಮಣ್ಣ ಅವ್ರ ಹೆಂಡತಿ, ಮಗಳು, ಮಗ ಎಲ್ಲರೂ ಇದರಾಗಿದೆ. ಸೊ ಇಲ್ಲಿ ಯಾವುದೇ ಈಗ ನಾನು ವಿಧಾನಸೌಧ ನೀವು ಖರೀದಿ ಮಾಡಿರೋಂಥ ಖರೀದಿ ಪತ್ರ ಕೊಟ್ಟರೆ ನಗ್ತಾರೆ ಜನ. ಅದು ಅಂಥ ಪರಿಸ್ಥಿತಿ ಇದೆ. ಇದು ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಯಾರಾದರೂ ಮಾಡಿದರೆ ಅವರು ಮೋಸ ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ಅದೇನಂತಾರಲ್ಲ, ಇಗ್ನರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತ ತಿಳ್ಕೊಂಡು ಮಾಡಬೇಕು ಖರೀದಿ ಮಾಡುವಾಗ. ಸರ್, ಟೋಟಲ್ ಎಷ್ಟು ಎಕರೆ ಜಮೀನನ್ನು ಹೊಂದಿದ್ದಾರೆ ಸರ್ ಈಗ ಕೆತ್ತೆಗಾಲದಲ್ಲಿ ಕುಮಾರಸ್ವಾಮಿ ಅವರು? ಅಲ್ಲಿ ಒಬ್ಬರೇನು ಅಸಿಸ್ಟೆಂಟ್ ಕಮಿಷನರು ತುಂಬ ಸಮಗ್ರವಾಗಿ ಮಾಡಿ ಅವರು ಮಾಡಿದ ಪ್ರಕಾರ 110 acres ಗೋಮಾಳ ಜಮೀನ ಇದೆ. ಇನ್ನು SC ST ಅವರಿಂದ, ಬಡವರಿಂದ ಇವರು ಕಬಳಿಸಿದಂತಹ ಭೂಮಿಗಳೇನಿವೆ ಅವು ಎಲ್ಲ ಕೂಡಿಕೊಂಡು 200 ಎಕರೆ ಇದೆ ಅಂತ ಇದೆ. ಆದರೆ ಈಗ ಸದ್ಯ ನಾವು ಕಂಟೆಂಪ್ಟ್ ಹಾಕಿದ್ದು, ನಾವು ಕೋರ್ಟಿಗೆ ಹೋಗಿದ್ದು ಕೇವಲ ಗೋಮಾಳ ಜಮೀನು. ಅದರಲ್ಲಿ ಅವರ ಉನ್ನತ ಅಧಿಕಾರಿ ಮಾಡಿದ ಪ್ರಕಾರ 71 ಎಕರೆ 30 ಗುಂಟೆ. ಯಾರ್ಯಾರು ಅನ್ನೋದನ್ನು ಸರ್ವೆ ನಂಬರ್ 7, 8 ಅದರ ಸರ್ವೆ ನಂಬರ್ ಡೀಟೇಲ್ಸ್ ಕೊಟ್ಟಿದ್ದು ತೋರಿಸಿದೆ. ಕುಮಾರಸ್ವಾಮಿ ಅವರೇ ಅದರಲ್ಲಿ ಎಷ್ಟು ಹೊಂದಿದ್ದಾರೆ ಅಂತೇಳಿ ಕೆತ್ತೆಗಾಲದಲ್ಲಿ ಅದು ಎಷ್ಟು ಹೊಂದಿದ್ದಾರೆ ಅವೆಲ್ಲ ಟೋಟಲ್ ಮಾಡಬೇಕು. ನನ್ನ ಅಭಿಪ್ರಾಯದೊಳಗೆ ಅದು more than 10 acres ಇದೆ. ಸರ್, ಈಗ